ಹಾಯ್ ಗಾಯ್ಸ್, ವೆಲ್ಕಮ್ ಟು ಹಾಸ್ಟೆಲ್ ಸೀರೀಸ್. ಸೊ ಹಾಸ್ಟೆಲ್ ಸೀರೀಸ್ ಅಂದರೆ ನನಗೆ ಆದಂಥ ಹಾಸ್ಟೆಲ್ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಒಂದು ಇನ್ಸಿಡೆಂಟು ನಾನು ಈಗ ಸಹ ಮರೆಯೋಕ್ಕಾಗಲ್ಲ. ಏನಪ್ಪ ಅಂತಂದರೆ, ನಾನು 8th ಸ್ಟ್ಯಾಂಡರ್ಡಿಂದನೂ ನಾನು ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ಹಾಸ್ಟೆಲಲ್ಲೇ ಇದ್ದಿದ್ದು. ಓಲ್ಡ್ ವಿಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ, ಅದು ನಾನು ಆಲ್ಮೋಸ್ಟ್ ಹೇಳಿದ್ದೀನಿ. ಸೊ ಇದು ಏನಪ್ಪ ಅಂತಂದರೆ, ಒಂದಿನ ನಂದು ಅವಾಗಿನೂ 8th ಮುಗ್ದು ಬೇಸಿಗೆ ರಜೆ ಎಲ್ಲ ಕಂಪ್ಲೀಟ್ ಆಗಿ ನಾನು 9th ಸ್ಟ್ಯಾಂಡರ್ಡ್ಗೆ ಹೋಗಿದ್ವಿ. ಒಂದು 15-20 ಡೇಸ್ ಆಗಿತ್ತು. ಒಂದಿನ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಸ್ಟಡಿ ಅವರ್ಸ್ ಇರುತ್ತಲ್ಲ ಹಾಸ್ಟೆಲಲ್ಲಿ, ಓದ್ಕೊತ ಕೂತಿದ್ವಿ. ಎಲ್ಲ ಓದಿದ್ದೆಲ್ಲ ಮುಗೀತು, ಇನ್ನೇನು 10 o'clock ಹಾಗಾದ್ರೆ ಆಗ್ತಿದೆ, ಎಲ್ಲ ಹೋಗಿ ಮಲಗಬೇಕು. ಆ ಇನ್ಸಿಡೆಂಟ್ ನನಗೆ ಈಗ ನೆನೆಸ್ಕೊಂಡ್ರೆ ನಾನು ಬಿದ್ದು ನಗ್ತೀನಿ. ಹೇಳ್ತಾ ಅದು ಎಷ್ಟು ನಗ್ತಿರೋ ನನಗೆ ಗೊತ್ತಿಲ್ಲ. ಏನಪ್ಪ ಅಂದರೆ, ಒಂದು ಹುಡುಗಿ ಇದ್ದರು, ಅವರ ಹೆಸರೆಲ್ಲ ನಾನೇನು ಮೆನ್ಷನ್ ಮಾಡಲ್ಲ, ಜಸ್ಟ್ ಇದು ರಿಯಲಾಗಿ ನಡೆದಿರೋ ಘಟನೆ. ನನಗೆ ಪರ್ಸ್ನಲಿ ಇದು ಕನಸಲ್ಲಿ ಕೇಳಿದ್ರು ನಾನು ಹೇಳ್ತೀನಿ, ಇದು ಅಷ್ಟು ನನಗೆ ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇದು 9th ಸ್ಟ್ಯಾಂಡರ್ಡಲ್ಲಿ ನಡೆದಿರೋದು. ನನಗೆ ಮಲಗಬೇಕಾದ್ರೆ ಎಲ್ಲ ವಾಶ್ರೂಮ್ಗೆ ಹೋಗಿ ಎಲ್ಲ ಮುಗಿಸ್ಕೊಂಬಂದು ಮಲಗ್ತೀವಲ್ಲ, ಹಾಗೆ ಒಂದಿನ ಹುಡುಗಿಗೆ ಏನಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ, ಅವರು ತಲೆ ಸುತ್ತುತ್ತೈತೆ ಅಂತನೋ ಇಲ್ಲ ಅವರಿಗೆ ಏನಾಯಿತು ಏನೂ ಗೊತ್ತಿಲ್ಲ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಈಗ ಒಂದು ಟಾಯ್ಲೆಟ್ ಕಬೋರ್ಡ್ ಇರುತ್ತೆ ಅಂದ್ಕೊಳ್ಳಿ, ಟಾಯ್ಲೆಟ್ ಇರುತ್ತೆ, ಅಲ್ಲಿ ಒಂದು ಟ್ಯಾಪ್ ಇರುತ್ತೆ, ಟ್ಯಾಪ್ ಹತ್ರ ಒಂದು ಬಕೆಟ್ ಇಡೋ ಜಾಗ ಅದು. ಅವ್ರೇನು ಮಾಡಿದ್ದಾರೆ, ಆ ಬಕೆಟ್ ಇಡೋ ಜಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಅದು ಬ್ಲ್ಯಾಕ್ ಡ್ರೆಸ್ ಬೇರೆ ಹಾಕಿದ್ದಾರೆ. ನಾನು ಹೋಗಿ ಕದ ಎಳಿತೀನಿ, ಯಾರು ಹೋಗಿದ್ದಾರೆ, ನಂಗೆ ಅರ್ಜೆಂಟ್ ಆಗಿಬಿಟ್ಟಿದೆ, ತೆಗೀರಿ ಅಂತ. ಅವ್ರು ತೆಗಿಯಂಗೇ ಇಲ್ಲ. ಎಲ್ಲೂ ಒಳಗಡೆಯಿಂದ ಲಾಕ್ ಆಗಿದೆ, ಹೊರಗಡೆಯಿಂದ ಯಾರು ಬರ್ತಿಲ್ಲ. ನಾನು ವಾರ್ಡನ್ಗೆ ಹೇಳ್ತೀನಿ, ವಾರ್ಡನ್ಗೆ ಬರ್ತಾರಿರಮ್ಮ, ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಅಂತ ಮಾಡಿ ಎಷ್ಟು ಇದು ಮಾಡಿದ್ರು ಒಂದಿಲ್ಲ. ಕೊನೆಗೆ ವಾರ್ಡನ್ನೇ ಬರ್ತಾರೆ. ಸರಿ ಚೇರ್ ಹಾಕಿ ಹತ್ತಿ ನೋಡಮ್ಮ ಯಾರಿದ್ದಾರೆ ಅಂತ ಅಂತಾರೆ. ನಾನು ಹತ್ತಿಲ್ಲ, ಯಾರೋ ನನ್ನ ಫ್ರೆಂಡ್ ಯಾರೋ ಹತ್ತಿ ನೋಡಿ ಸುಮ್ಮನೆ ಇರಬೇಕೋ ಬೇಡ, ದೆವ್ವ ಅಂತ ಕೂಗಿ ಎಲ್ಲ ವಾರ್ಡನ್ ಏನು ಮಾಡಿದ್ರು ಅದೆಲ್ಲರಿಗೂ ಗೊತ್ತಿಲ್ಲ, ಎಲ್ಲ ಓಡ್ತಾರೆ ಸುಮ್ಮನೆ. ನಾನು ಅಂದರೆ ಆವಾಗ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದೆ, ಓಡಿದು ನಮ್ಮ ರೂಮವ್ರೆಲ್ಲ ಓಡಾಕ್ಬಿಟ್ಟವ್ರೆ. ನನ್ನೊಬ್ಬಳನ್ನ ಕಾಲಿಡರಲ್ಲಿ ಬಿಟ್ಟು ಲಾಕ್ ಮಾಡ್ಕೊಂಬಿಟ್ಟವ್ರು ನಮ್ಮ ರೂಮವರು. ನಾನು ಫುಲ್ಲು ಕದ ತೆಗೀರೆ ಯಾಕೆ ತೆಗಿಯಂಗೆ ಇಲ್ಲ. ಅವರು ಕಾಲಿಡರೆಲ್ಲ ಖಾಲಿ. ನನಗೆ ಬಾತ್ರೂಮಿಂದ ಎಲ್ಲ ಹುಡುಗಿ ಎದ್ದು ಬಂದ್ಬಿಡ್ತಾಳೋ ಅಂತ ಭಯ. ಆಮೇಲೆ ತೆಗೀರೆ ಅಂದು ಆಮೇಲೆ ತೆಗೆದ್ರು. ನಾನು ಫುಲ್ಲು ಜಾರ್ ಬಿದ್ದು ಆ ಇನ್ಸಿಡೆಂಟ್ ಮಾತ್ರ ಮರೆಯೋಕ್ಕೆ ಆಗಲ್ಲ. ಸೊ ಈ ಥರ ಇನ್ನೂ ಕಾಮಿಡಿ ಇನ್ಸಿಡೆಂಟ್ಸ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ.